ನಂಗ ನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. ನಾಲ್ಕು ಬೆಟ್ಟ ಟಿವಿ ನೋಡಿ ನಿಬ್ಬ ನೇರೆಲ್ಲಾಗೂ ಅನ್ಪರೆಲ್ಲಾಗೂ ಭಕ್ತರೆಲ್ಲಾಗೂ ಎಂಗ ನಾಲ್ಕು ಟಿವಿ ಸರ್ಭಾಗ ನಾನು ನನ್ರಿ ತಿಳಿಸಿನಿಯೋ. ನಮಸ್ಕಾರ ಇನಿಯೋ ಇಂದು ನುಂಜಿನ ಏನಾಗುದು ಅಂದರೆ ನಂಗ ಇದೇ ಸಾಯಿ ನಿವಾಸದಿಂದ ನಂಗೆ ಇತ್ತಲಾರು ಅಯ್ಯನವಕ್ಕ ಬಂದಾರೆ. ಅವಕ್ಕ ನಂಗಿಲ್ಲಿ ಅಡುವ ಮಗಿಮೆ ಪ್ರತಿ ನಂಗೆ ಸಾರೆ ಹೇಗ್ಯಾರ. ನಾಲ್ಕು ಬೆಟ್ಟ ನೇಯರೆಲ್ಲಾಗ ನಮಸ್ಕಾರ. ನಾ ಬಂದು ಇತ್ತಲಾರು ಸಾಯಿ ನಿವಾಸಗ ಉಬ್ಬದಲ್ಲ ಬಂದು ನಾ 2022 ಲಾಸ್ಟ್ದಾಗ ಬಂದೆ. ಸ್ವಾಮಿಯ ನೋಡಿ ಒಂದು ಅವತಾರ ಸ್ವಾಮಿ ನೋಡಿ ನನಗೆ ಆಗವೇ ಒಂದು ಸ್ವಾಮಿ ಕೂಡ ಇಬ್ಬ ಒಂದು ಜ್ಞಾನ ಬಂದುಬಿಟ್ಟ. ಸ್ವಾಮಿಯಕ್ಕ ತೊಡಂದು ಒಂದು ಸೇವೆಗಾಯಿ ಹೆಂಗ ಬಪ್ಪದು ಅಂತ ಕೇಳ್ತರು. ಹೆಂಗವೋ ಅದನ್ನ ಒಂದು ತಲೆ ಮೇಲೆ ಎತ್ತಿ ಸ್ವಾಮಿ ಐತು ಅಂದೇಗೆ ನಾ ಇದೇ ಬಂದು ಇಲ್ಲಿ ಸಾಯಿ ನಿವಾಸಕ್ಕೆ ಸೇದೆ. ಫಸ್ಟು ಸ್ವಾಮಿಯಕ್ಕ ತಂದ ಒಂದು ಸೇವೆ ಬಂದು ಲಿಖಿತ ಜಬ್ಬಾಂಬ ಒಂದು ಜೈ ಶ್ರೀರಾಮ್ ಬುಕ್ಕ ನಂಗೆ ಬಡಗರ ಅಟ್ಟಿ 330 ಅದನ್ನು ಕೊಟ್ಟು ಜೈ ಶ್ರೀರಾಮ್ ಎಂಬ ಬುಕ್ಕ ಬರ್ತೋದೊಂದು ಹೇಗೆ ಹೆಂಗ ಬ್ರಹ್ಮಶ್ರೀ ಸತ್ಯ ಸ್ವರೂಪಾನಂದ ಸ್ವಾಮಿಯ ತಲೆಮೆಯಾಗೆ ಹೆಂಗ 5 ಕುರು ಆಗಿ 330 ಆ ಬೊಕ್ಕೆಲ್ಲವ ಕೊಟ್ಟು ಬಂದ್ವಿ. ಇದು ಬಂದು ಸ್ವಾಮಿ ಮಾಡಿದ ಒಂದು ಸರಿಯಾನ ಒಂದು ಮಿರಾಕಲ್ ಎಂಬತ್ತೆ. ಇನ್ನಗಟ್ಟ ಇತ್ತ ಮಾಕೆ ದಾರು ಮಾಡೋದ್ರಿಂದ ಸ್ವಾಮಿಯಕ ಅದನ್ನ ಒಂದು ಹಂಗ ತಂದು ಬಡಗರು ಎಲ್ಲಾಗ ಮನೆಯಾಗ ಅಲ್ಲಿ ಸರಿ ಉಡಲು ರೀತಿಯಲ್ಲಿ ಸರಿ ಎಲ್ಲ ಒಳ್ಳಿತ ಹಪ್ಪದಗಾಯಿ ಸ್ವಾಮಿಯಕ ಹಂಗಾಗ ಅದನ್ನ ತಂದರು. ಹೆಂಗ ಅದನ್ನ ತಲೆ ಮೇಲೆ ಹೊತ್ತು ನೀಲಗಿರಿ ಫುಲ್ಲಾಗಿ ಕೊಟ್ಟು ಬಡಗರ ಹಟ್ಟಿಯಿಂದೆಲ್ಲ ಎಲ್ಲ ಎಡಗೂ ಕೊಟ್ಟು ಅದನ್ನ ಸೆಮ್ಮೆನೆ ಮುಡಿಚಾನೆ ಕಡೆ ಸಿಗ ಅದು 1000 ಕೋಟಿ ಎಂಬ ನಾಮ ಬಂದು ಇಂದು ಹೆಂಗ ಅದನ್ನ ಸನಾತನ ಹಾಲ್ದಾಗೆ ಅದನ್ನ ಪೂಜೆ ಮಾಡಿ ಬೀತೊಂಡಿದ್ಯ. ಎರಡವದಾಗಿ ಸಾಯಿ ನಿವಾಸನ ಮಗಿಮೆ ಎಂದು ನೋಡಲೆ ಸಾಯಿ ನಿವಾಸ ಬಂದು ಏರ್ಕನವೇ ಸ್ವಾಮಿಯಕ್ಕೆ ಬಂದು ನಾನು ಸ್ವಾಮಿ ನಿಂಗವು ಸ್ವಾಮಿ ಎಂದು ಹಂಗಾಗಿ ಅಡಿಕಡಿ ಅದನ್ನ ಹಂಗೆ ಉಣರ್ತಿದ್ದಾರೆ. ಏನಗಾಯಿ ಎಂದ್ರು ಒಂದು ಫಸ್ಟ್ ಅರಿಯಾದಲ್ಲಿ ಸ್ವಾಮಿಯಕ್ಕೆ ಅದನ್ನ ಒಂದು ವಿವರವ ಹೆಂಗೆ ಹೇಳಿದ್ರು. ಯಾಕಂದ್ರೆ ತ್ರೇಧ ಯುಗದಾಗೆ ನಂಗೆ ಅಗಸ್ತ್ಯರು 13 ಶಿಷ್ಯರು ಕೂಡ ಇಲ್ಲಿಯಾಗೆ ಪೂಜೆ ಮಾಡಿಂಡು ಇದ್ದಿದ್ದಾರೆ. ಆಗ ಬಂದು ಇದೊಂದು ಪಿರಣವಗಿರಿ ಎಂಬ ಒಂದು ಹೆಸರದಾಗ ಅಟ್ಟಾಡದೆ. ಆಗ ಬಂದು ನಂಗೆ ರಾಮರು ಬಂದು ಸೀದಿಯ ತೇಡಿಂಡು ಬಪ್ಪನೆ ಇಲ್ಲಿ ಅಗಸ್ತ್ಯರ ಕಂಡು ಉಪದೇಶ ಈಸ್ತೆ ಅಡತ ಇಂದು ಹಂಗ ಕುಳಿದುಂಡಿಬ್ಬ ಈ ಸಾಯಿ ನಿವಾಸ. ಸಾಯಿ ನಿವಾಸ ಇಲ್ಲಿ ಇಬ್ಬದೇ ಇಲ್ಲಿ ಬಂದಿಬ್ಬದೇ ಒಂದು ಸರಿಯಾನ ಒಂದು ಮಗಿಮೆ. ಇದನ್ನ ಈ ಸ್ವಾಮಿ ಬಂದು ಅವತಾರ ಎತ್ತಿ ಹಿಂದಿಲಿ ಕುಳಿದಿಬ್ಬದು ನಂಗೆ ಬಡಗ ಕೊಲ್ಲಲ್ಲ ನೀಲಗಿರಿಗೇ ಒಂದು ಒಳ್ಳೆಯ ಜಾಮ ಬಂದಡದೆ ಎಂಬುದಂತ ಹಂಗ ಹೇಗೋದು. ಅದರಿಂದ ಸ್ವಾಮಿಯಕ್ಕ ನಾ ಸ್ವಾಮಿ ಎಂಬುದನ್ನ ಉಣರ್ದುಟ್ಟೆ ನಿಂಗೆಲ್ಲವ ಸ್ವಾಮಿಯಿಂದ ಹಿಂಗ ಉಣರ್ತೋದಗುತ್ತ ಬಂದೇಂದ ಹೇಗೆ ಎದಿರ್ ಪಾರ್ಪು ಇಲ್ಲಾದ ಒಂದು ಗಬಬ ಮಟ್ಟು ಎದಿರ್ ನೋಡಿ ಇಲ್ಲಿ ಬಂದು ಕುಳಿದ್ದಾರೆ. ಸ್ವಾಮಿ ಬಂದದೆಂದು ಈ ಬಡಗ ಈ 4 ಬೆಟ್ಟವು ಸ್ವಾಮಿ ಹೇಗಿದೆ ಒಂದೊಂದು ಸೊಲ್ಲವು ಈಗ ತಲೆಯ ಕಣಮೆಂದು ಹೇಗೆ ಎಲ್ಲ ಮಂಡೆ ಒದಾಗೆತ್ತಿ ಮಾಡಿದ್ದಾರೆ. ಹಂಗ ಇದು ಬಂದು ಹಂಗ ಬಂದಿಬ್ಬ ಇದ್ದಾಗೆ ಸ್ವಾಮಿ ಹಂಗ ಸೇತಿದ ಜೋಲಿ அடுத்தது ಬಂದು ಹಂಗ ಸಾಯಿ ನಿವಾಸ ಎಂಬ ಆ ಗುಡಿ ಹೋಗೆ ಓಲೆ ಬಂದು ಫಸ್ಟು ನಂಗೆ ಸದಾಶಿವ ಅಂದು ಒಂದು 8 ಅಡಿ ಸದಾಶಿವ ಹಂಗವ ಅದೇ ಕಾಪದಗಾಯಿ ಹಂಗವ ನೋಡಿದ್ದಾರೆ. ಅದೇ ಈ ಕಡೆ ತಿರುಗಿಲೆ ನಂಗೆ ಮನ ವಲಿಮೆಯೋ ಉಡಲ್ ವಲಿಮೆಯೋ ತಪ್ಪದಾಗ ಆಂಜನೇಯರು ಕುಳಿದುಕೊಂಡಿದ್ದಾರೆ. ಇದೇ ಈ ಕಡೆ ಬಂದಲೆ ನಂಗೆ ರಾಧಾಕೃಷ್ಣ ಎರಡ ಬಂದು ಎತ್ತ ಸಂತೋಷವ ಮಕ್ಕಳು ಇಬ್ಬದು ಎಂಬುದಾಗಿ ಉದಾಹರಣವಾಗಿ ಅಲ್ಲಿ ನೆಗ ಮಗದಾಗೆ ಅಲ್ಲಿ ಇದ್ದಾರೆ. ಇನ್ನು ಹೇಗಿದೆ ಅಂದ್ರೆ ಹಂಗ ಭಜನಾ ಹಾಲು ಅದಾವುದು ಆನಂದಾಮಿರದ ಹಾಲು ಅಲ್ಲಿ ಹೋಗಿ ಉಕ್ಕಲೆ ಹಂಗವ ಅರಿಯಾರ್ದಂಗೆ ಒಂದು ಇನಂಪುರಿಯಾದ ಒಂದು ಭಕ್ತಿ ಬಂದುಬಿಟ್ರ. ಯಾಕಂದ್ರೆ ಸಾಯಿ ಬಾಬಾನವ್ಕ ಅಲ್ಲಿ ಹಂಗವ ನೋಡಿದ್ದಾರೆ. ಪಕ್ಕದಾಗೆ ನಂಗೆ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿ ಅವಕ್ಕೆ ಇದ್ದಾರೆ. ಅದಕ್ಕೂ ಕೀಯ ನೋಡಲೆ ನಂಗೆ ಹೃದಯೇಶ್ವರರು ಒಂದು ಲಿಂಗ ವಡಿವದಾಗಿದ್ದಾರೆ. ರಮಣ ಲಿಂಗೇಶ್ವರರು ಅಲ್ಲಿ ಕುಳಿತಿದ್ದಾರೆ. ಇನ್ನೊಂದು ಹದಿಸಿ ಏನಂದರೆ ಅಲ್ಲಿಯಾಗ ಬಂದು
ಒಂದು ಸ್ಫಟಿಕ ಲಿಂಗ ಆಡದೆ. ಅದನ್ನು ಬಂದು ಒಳಗದಗೆ ಎಲ್ಲ ಇಡೀ ಅಟ್ಲಿಯು ಆ ಸ್ಫಟಿಕ ಲಿಂಗನ ಮಗಿಮೆ ಬಂದು ಸ್ವಾಮಿ ಹೋಗೋದನ್ನ ಒಳ್ಳೆ ಅಪಾರ ಅದೊಂದು அதிசயವಾಡದೆ. ಯಾಕಂದ್ರೆ 1000 ಲಿಂಗವ ಹಂಗೆ ದರ್ಶನ ಮಾಡೋ ಆ ಇದು ಬಂದು ಈ ಒಂದು ಸ್ಫಟಿಕ ಲಿಂಗವ ದರ್ಶನ ಮಾಡಲಬಹುದು. ಈ ಸ್ಫಟಿಕ ಲಿಂಗದಾಗೆ 33,748 ಅದಾವುದು ಆ ಒಳಿ ಕದಿರ್ಗಳು ಬಂದು ಆ ಲಿಂಗವ ಸುತ್ತಿ ಹೇಗೂ ಅಟ್ಟುಂಡಟ್ರ. ಇನ್ನೊಂದು ಏನಂದ್ರೆ ಅದನ್ನು ಬಂದು ಎತ್ತೆ ಉಣರ್ಬೋದು ಅಂದ್ರೆ ಅದಕ್ಕೂ ಮೊದಲು ದಾರ ಒಂದು ಮನದಾಗಿ ಧ್ಯಾನದ ಕುಳಿದು ಆ ವೈದೀಶ್ವರ ಲಿಂಗವ ದರ್ಶನ ಮಾಡಿರುವ ಅವಕಾಗ ಅದು ಖಂಡಿತ ಅದು ಉಣರ್ತೀರ ಎಂಬುದು ಸ್ವಾಮಿ ಉಡಿಯ ಸೊರ್ಪೊழிವುದಿಗೆ ಹಂಗೆ ಇದ್ದಾರೆ. ಇನ್ನೊಂದು ಏನಂದ್ರೆ ಅತ್ತ ಕುಳಿದು ಹಂಗೆ ಮಾಡೋದು ಮುಡಿಯೋದು ನೆರೆಯ ಇದ್ದಾರೆ. ಆಗ ಅದನ್ನು ಏನು ಮಾಡೋದು ಅಂದರೆ ಸ್ವಾಮಿಗೆ ಜನಾಗೂ ಅಭಿಷೇಕ ಜಲಾಭಿಷೇಕ ಮಾಡ್ಯಾರ. ಆ ಜಲಾಭಿಷೇಕದಾಗೆ ಆ ಸ್ಥಿತಿ ನೀರ ಎತ್ತಿ ಕುಡಿತು ಅಲ್ಲಿಗೆ ನಂಗೆ ವಿಭೂತಿ ಅಭಿಷೇಕ ಮಾಡೋಣ. ಆ ಬೂದಿ ಎತ್ತಿ ನಂಗೆ ಮೈಗೆ ಏರಿಕಿಲ್ಲ ಎಲ್ಲ ಸಂಘಟವು ಒಳ್ಳಂಗಾರ ಎಂಬುದು ಒಳ್ಳಂಗ ಆದವಕವೇ ಬಂದು ಹಂಗೆ ಸಾರಿ ಹೇಗಿದ್ದಾರೆ. ಇನ್ನೂ ನೆರೆಯ ಅರ್ಪುದೆಲ್ಲ ಸ್ವಾಮಿ ಮಾಡಿಕೊಂಡಿದ್ದಾರೆ. ಅದನ್ನಾಗಿ ಏನವ ಹೇಗೋದು ಅಂದೇ ಹಂಗೆ ಅರಿವಿಲ್ಲ. ಆಸಗ ಅರ್ಪುದ ಅದು ಒಯ್ಂಡಲ್ಲ ಹಂಗೆ ಕೃಷ್ಣ ಜಯಂತಿ ಅದಾವುದು ಕೃಷ್ಣರು ಜನ್ಮಾಷ್ಟದಾಗ ಕೃಷ್ಣರುಗ ಒಂದು ಪೂಜೆ ಮಾಡೋಣ. ಸ್ವಾಮಿಗೆ ಏನೋ ಮಾಡಿದ್ದಾರೆ ಅಂದರೆ ಎಲ್ಲ ಎಡಿಯಾಗಿಯೋ ಇನ್ನಗಟ್ಟ ನೋಡೋದು ಹಂಗೆ ಬಡವ ಕೊಲದಾಗೆ ಏದೋ 100 ನೋಡಿದ್ದಾರೆ. ಮತ್ತೆ ಆಗ ಬಂದು ಸಾಲಿಗ್ರಾಮ ಎಂಬ ಒಂದು ಕಲ್ಲ ಎತ್ತಿ ಬಂದು ಹಂಗಾಗ ಅಂದಿನ ಜನದಾಗೆ ಅಭಿಷೇಕ ಮಾಡೋ ಆ ಭಾಗ್ಯವ ಹಂಗೆ ತಂದ. ಇದು ಸ್ವಾಮಿ ಉಡಿಯೋ ಸರಿಯಾದ ಒಂದು அதிசಯ. ಯಾಕಂದ್ರೆ ಹಂಗೆಲ್ಲ ವಯಸ್ಸು 60 ಮೇಲೆ ತಾಂಡಿದಿಲ್ಲೋ ಸಾಲಿಗ್ರಾಮ ಕಲ್ಲು ಎಂಬುದನ್ನೇ ಈಗತ ಸ್ವಾಮಿಯಿಂದ ಹಂಗೆ ಎದುರು ನೋಡಿ ಹಂಗೆ ನೋಡಿ ಹಿಡದೆ. ಅದರಿಂದ ಆ ಸಾಲಿಗ್ರಾಮನ ಕಲ್ಲು ಏನಂದ್ರೆ ಅದು ನೇಪಾಳ ಅಂತ ಬಂದಿಡದೆ. ಆ ನೇಪಾಳದಾಗೆ ಖಂಡಗಿ ನದಿಯಾಗೆ ಅದನ್ನ ಎತ್ತಿದ್ದಾರೆ. ದಾಮೋದರ ಕೂಂಡೆಂಬ ಎಡಿಯಾಗ ಅದು ಉತ್ಪತ್ತಿಯಾಗಿ ಆ ನದಿಯಾಗ ಅದು ಅಡೋನ ಅಲ್ಲಿಂದ ಎತ್ತಿ ಬಂದು ಹಂಗಾಗ ಒಂದು ದರ್ಶನ ಮಾಡಿ ತಂದದು ಅಪ್ಪರ ಅಪೂರ್ವ. ಈ ಸಾಲಿಗ್ರಾಮ ಬಂದು ಈ ಕಲ್ಲು ಬಂದು 68 ಬಗೆ ಆಡದೆ. ಈ 68 ಬಗೆಯಾಗೆ ದಾರ ಮನೆಯಾಗೆ ಈ ಕಲ್ಲು ಅಟ್ರಬ ಅವಕ್ಕೆ ಬಂದು ವೈಗುಂಧದಾಗ ಇದ್ದಂಗೆ ಅವಕಾಗ ಒಂದು ಆಸಗ ಅನುಗಿರಗ ಆ ಮನೆಗಾಡದೆ. ಇನ್ನೊಂದು ಬಂದು ಒಂದು ಒಂದು ಕೆಂಪು ಕಲರ್ ಒಂದು ಕಲ್ಲಾಡದೆ. ಅದು ಬಂದು 68 ಬಗೆಯಾಗೆ ಇದೊಂದು ಕೆಂಪು ಕಲ್ಲು ಆಡದೆ ಅಂದ್ರೆ ಅದನ್ನು ಬಂದು ಅಂಗದಾರು ಅದನ್ನ ದರ್ಶನವೋ ಪೂಜೆಯೋ ಮಾಡக்கூடாது. ಸನ್ಯಾಸಿಗೋ ಬ್ರಹ್ಮಚಾರಿಗೋ ಅವಕತ ಇದನ್ನ ಪೂಜೆ ಮಾಡೋದು. ಏನೇನು ಹಂಗೆ ಅರಿಯಾರ್ದಲ್ಲವ ಸ್ವಾಮಿಯವಕ್ಕೆ ಎತ್ತಿ ಬಂದಾರೆ. ಇನ್ನೂ ಬೇರೆ ಬೇರೆ ಲಿಂಗ ಎಲ್ಲ ಈಗ ಹಂಗಾಗ ಹೊತ್ತು ಬಂದು ತೋರಿಸಿದ್ದಾರೆ. ಬಾಣಲಿಂಗ ಅಂದು ಒಂದನ್ನ ಸ್ವಾಮಿಯಕ್ಕೂ ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಬಾಣಲಿಂಗ ಅಂಬುದು ಏನು ಅದಾವುದು ವಡ ಇಂಡಿಯಾದಾಗೆ ನರ್ಮದಾ ಹಳ್ಳದಾಗೆ ತಾನ ಉತ್ಪತ್ತಿಯಾಗಿ ಅದೊಂದು ಮುಟ್ಟೆ ಹೊಡಿಯೋದಾಗೆ ಆಪೊಂದು ಲಿಂಗ. ಆ ಲಿಂಗ ಎಲ್ಲವ ಏದೋ ಒಂದು ಹಂಗೆ ಇನ್ನಗಟ್ಟ ದಾರು ನೋಡಿರಾರು ಅದನ್ನ ಬಂದು ಯಾಗಶಾಲೆ ಎಂಬ ಒಂದು ಎಡೆಯ ಅಂಗಗಾಯಿ ಸ್ವಾಮಿಯವಕ್ಕ ಅದನ್ನು ತರೆದು ಅಲ್ಲಿಗೆ ಪ್ರತಿಷ್ಠೆ ಮಾಡಿದ್ದಾರೆ. ಅದಕ್ಕೆ ಬಂದು ನಿತ್ಯ ಪೂಜೆ ಮಾಡಿದ್ದಾರೆ. ಆ ಪೂಜೆ ಮಾಡೋದಿಗೆ ಅದಿಗೆ ಒಂದು அதிசಯ ಏನಂದ್ರೆ ಆ ಲಿಂಗದಾಗೆ ಪೂನೂಲು ಅದೇ ಪೂನೂಲು ಬರೆದಂಗೆ ಇಯರ್ಕಿಯಾಗೆ ಅದು ಬಂದಿಡದೆ. ಅದೆಲ್ಲ ಒಂದು ಸರಿಯಾದ அதிசಯ. ಆ ಲಿಂಗವ ದರ್ಶನ ಮಾಡೋದಂದ್ರೆ 12 ಲಕ್ಷ ಸ್ಫಟಿಕ ಲಿಂಗವ ದರ್ಶನ ಮಾಡಲೆ ಈ ಒಂದು ಲಿಂಗವೇ ದರ್ಶನ ಮಾಡಿದ್ವು ಸಮಾನದಾರಿ ಸ್ವಾಮಿಗೆ ಇದ್ದಾರೆ. ಅತ್ತ ಮಕ್ಕಳನ್ನ ನೀಲಗಿರಿ ಮಕ್ಕ ನವರಾತ್ರಿಯಿಂದ ಹಿಡಿದು ಎಲ್ಲ ಬಂದು ಆ ಲಿಂಗವ ದರ್ಶನ ಮಾಡಿದ್ದಾರೆ. ಇನ್ನೂ ಸ್ವಾಮಿಯವಕ್ಕ ನೆರೆಯ ಅರ್ಪುದೆಲ್ಲವ ತೋರಿಸಿದ್ದಾರೆ. ಯಾಕಂದ್ರೆ 300 ಜನ ಪಕ್ಕ ನಿತ್ಯ ಹೋಮ ನಡೆದೆ. ಆ ಹೋಮದಾಗೆ ನಂಗೆ ಗಣಪತಿ ಹೋಮ ಜನಾಗೂ ನಡೆದಾರ. ಇನ್ನು ನವರಾತ್ರಿ ಎಲ್ಲದಾಗೆ ಗಣಪತಿ ಹೋಮ, ಮಹಾಲಕ್ಷ್ಮಿ ಹೋಮ, ಅನ್ನಪೂರ್ಣಿ ಹೋಮ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ, ರುದ್ರ ಹೋಮ, ಸಂಡಿ ಹೋಮ ಇದೆಲ್ಲ ಬಂದು ದಾರು ಇನ್ನಗಟ್ಟೆ ಕೇಳ್ವಿ ಪಡೋದೆಲ್ಲವ ಹಂಗ ಮಕ್ಕಗಾಗಿ ಸ್ವಾಮಿಯಕ್ಕ ಅದನ್ನು ಹೊತ್ತು ಬಂದು ಎಲ್ಲ ಮಾಡಿ ತಂದಾರೆ. ಇನ್ನು ನೆರೆಯ ವರಾಸು ಎಲ್ಲ ಹಂಗ ಇದು ಬಂದು ಸ್ವಾಮಿ ಉಡಿಯ ಒಂದು ಸಂಕಲ್ಪದಾಗೆ ಸ್ವಾಮಿಯಕ್ಕ ಹಂಗಾಗಿ ಒಂದು ಹೊತ್ತು ಬಂದು ಇದೆಲ್ಲ ತೋರಿಸಿ ನೋಡೋದೆಲ್ಲವ
அதிசಯವ ಅವತ್ತು ಬಂದು ತೋರಿಸಿದ್ದಾರೆ. ಇನ್ನು ಅದು ಮೇರ್ಕೊಂಡು ಏನ ಮಾಡಿರ ಅಂದ್ರೆ ಅನ್ನಂ ಅಚ್ಚರಂ ಆರೋಗ್ಯಂ ಎಂಬ ಇದ್ದಾಗ ಬಂದು ಅನ್ನ ಬಂದು ಜನ ಹಾಗೂ ಬಂದು ನಾರಾಯಣ ಸೇವೆ ಸ್ವಾಮಿ ಮಾಡಿದ್ದಾರೆ. ಇದನ್ನೂ ಒಂದು அதிசಯತ. ಈ ಕಾಲದಾಗೆ ಪಕ್ಕದ ಮನೆಯ ಮಗುವೆ ಒಬ್ಬ ಇಟ್ಟು ಕೊಡಾದ ಈ ಕಾಲದಾಗೆ ಒಂದು ದರ್ದಿರ ನಾರಾಯಣರೆಲ್ಲವ ಕಂಡಿಡ್ತು ಅವಕ್ಕೆಲ್ಲ ಇಟ್ಟು ಕೊಡೋದು ಎಂಬುದು ಸ್ವಾಮಿ ಉಡಿಯ ಒಂದು ದೊಡ್ಡ ಭಾಗ್ಯ. ಎರಡವದು ಬಂದು ಅಕ್ಷರಂ. ಏಸ್ ಕುನವೇ ಬಂದು ಮನೆಯ ಇಟ್ಟಿಲ್ಲ ತಿನ್ನದೆ ಪಳೀಟಿಗೆ ಹೋಗಿ ಆಸ ಕಷ್ಟಪಟ್ಟಾರ. ಅದೆಲ್ಲ ಕಷ್ಟಪಡக்கூடாದು. ಅವಕ್ಕೆಲ್ಲ ಕುನವೇ ಬಂದು ಅವಕ್ಕೂ ಹಂಗವೆಲ್ಲ ಹೊಂದುತ್ತಾ ಅಂದೇಗಿ ಸ್ವಾಮಿ ನ್ಯೂಟ್ರಿ ಮಿಕ್ಸ್ ಎಂಬ ಆ ಸತ್ತುನು ಒಂದು ಸತ್ತು ಮಾವ ವರ್ಕದ ಪಳೀಟು ಬಪ್ಪನ ಆ ಕುನವೇ ಕೊಡೋನೆ. ಆ ಕುನವಿಯ ಮೊಗ, ಆ ಕುನವಿಯ ಉಡಿಯ ಕಲ್ವಿ, ಆ ಥರ ಉಡಲ್ ನೆಲೆ ಅದೆಲ್ಲ ಅಪಾರ ಒಳ್ಳಂಗೆ ಆಯಿಂಟಾಡದೆ. ಇನ್ನು ಪಳೀಟ್ ಪುನಃ ಬೇಕಾದ ಸೀರುಡೆ ಎಲ್ಲವೂ ಸ್ವಾಮಿ ಆಗಾಗೆಲ್ಲ ಮಾಡಿದ್ದಾರೆ. ಒಂದು ಕಾಯ್ಕರಿ ಅದೆಲ್ಲ ತುಮಾಕೆಲ್ಲ ಕೊಟ್ಟುಕೊಂಡಿದ್ದಾರೆ. ಪಳೀಟೆಲ್ಲವೋ ಒಳ್ಳೆ ನೋಡಿನ ಬಂದುಕೊಂಡಿದೆ. ಇದು ಸ್ವಾಮಿ ಉಡಿಯ அதிசಯ ಅಂತ ಆಗೋದು ಒಳ್ಳೆಯ ನಾರ್ಮಲ್ ಒಂದು ಮಂಚರೋ ಇಲ್ಲ ಒಂದು ಹಣಗಾರ ಇನ್ನಗಟ್ಟಿತ ಮಾಡಿದ ಕಡಿಯ. ಇನ್ನು ಮೇಲ್ಮೇಲು ಬಂದು ಮರುತ್ವ. ಈ ಕಾಲದಾಗ ಮರುತ್ವ ಎಂಬುದು ಬಂದು ಅಪ್ಪರ ಮುಖ್ಯ ಆಗಿದೆ. ಆ ಮರುತ್ವ ಏಳಗ ಹಣಗಾರರು ಸೇತಿ ಇಲವಸವ ನೋಡೋದಗ ಆಸಗ ಕಷ್ಟಪಟ್ಟಾರ. ಇನ್ನು ಬೇರೆ ಬೇರೆ ಎಡೆಲ್ಲ ಹೋಗಿ ತೋರಿಸಿನಿ ಅಂದಲಿಯೋ ಅವ ಕಾಲ ಮುಡಿಯಾದವಕ್ಕೂ ಇಲ್ಲಿ ಪಕ್ಕದಾಗೆಲ್ಲ ಇದ್ದಾರೆ. ಅದುಗ ವಾರ ವಾರ ತಿಂಗುವ ಈ ಮರುತ್ವ ಮುಗಾಂಬಿತ್ತು ಏನೇನ ಸಂಕಟ ಅಂಬುದನ್ನ ಕಂಡಿಡ್ತು. ಕಣ್ಣ ಆಪರೇಷನ್ ಒಂದು ನೆರಿಯ ಕಣ್ಣ ಆಪರೇಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇನ್ನು ಬೇಕಾದ ಮರುತ್ವ ಉದವಿ ಎಲ್ಲ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಅಟ್ಟಿ ಎಲ್ಲ ಒಂದು ನಲಿವಡೆಯಿಂದ ಮಕ್ಕಳೆಲ್ಲವ ಕಂಡಿಡ್ತು ಅದಕ್ಕೆ ಬೇಕಾದ ಉದವಿ ಎಲ್ಲ ಮಾಡಿದ್ದಾರೆ. ಈಸಗೆಲ್ಲ ಮಾಡೋದು ಬಂದು ಸ್ವಾಮಿ ಉಡಿಯ அதிசய ಅರ್ಬುದತ ಒಳ್ಳೆಯ. ಇದು ದಾರಿಂದ ಸಾಧಾರಣ ಒಂದು ಮಂಚನಲ್ಲಿ ಇದು ಮಾಡೋದು ಮುಡಿಯಾಂಬತ್ತ ಎಂಗುಳುಡಿಯ ಕಣ್ಣೋಟದಾಗೆ ಮಾಡಿದ್ಯಾ. ಇನ್ನೂ ಸ್ವಾಮಿ ಹಂಗಾಗ ಬೇಕಾದ ಬೇರೆ ಬೇರೆ ಗೆಲ್ಚಿವೋ ಈಗ ಮಾಡಿದ್ದಾರೆ. ಇನ್ನೂ ಅದನ್ನ ತೊಡರ್ದು ಹೆಂಗೆ ಮಾಡಿದ್ಯೋ. ನಂಗೆ ಸಾಯಿ ನಿವಾಸಪತಿ ಮಹಿಮಿಯ ಅಯ್ಯನವಕ ಈಚಮ್ಮ ನಂಗೆ ಹೇಗಿದ್ದಾರೆ. ಇನ್ನೂ ಫಲ ನಿಲ್ಚೆಲ್ಲ ನಡೆದೆ ಅರ್ಬುದೆಲ್ಲ ನಡೆದೆ ಅದನ್ನ ಪ್ರತಿ ಅಯ್ಯನವಕ ನಂಗೆ ಇನ್ನೂ ಸ್ವಲ್ಪ ಬೆಳಕವ ಹೇಗೆ ಎತ್ತಿಯ ನೆರ ಸಾಯಿನ ಗವಾಂದೇಗಿ ಒಂದೊಂದು ಅಟ್ಟಿಯಾಗಿಯೋ ಪಾಡಗರ್ಗ ನೆರಿಯ ಇದ್ದಾರೆ. ಅವಕ್ಕೆಲ್ಲ ಬಂದು ಹೊರಾಸು ಅವಕ್ಕೆ ದಾರ ಪಾಡಗರು ಒಂದು ಅವಕ್ಕೆಲ್ಲ ಅರವದಕ್ಕ ಅವಕ್ಕೆ ಮುಡಿಯಾದ ಒಂದು ಕಟ್ಟದಾಗೆ ದಾರು ಅವಕ್ಕೆ ಮುನ್ನಿ ರೀತಿ ಮಾಡೋದಾಗ ಇನ್ನುಗಟ್ಟ ದಾರು ಬರಾದಿಂದವೋ ಏನಂದ ಅರಿವಿಲ್ಲ ಅವಕ್ಕೆಲ್ಲ ಅವಕ್ಕೆ ಅಟ್ಟಿಯ ಪಾಡೋ ನೆಲಮೆ ಬಂದುಬಿಟ್ಟ. ಸ್ವಾಮಿ ಅವಕ್ಕೆ ಅದನ್ನ ಒಂದು ಯೋಚನೆ ಮಾಡಿ ಈ ಕಲೈ ತಿರನೆಲ್ಲ ಬೀತಿಬ ಹಂಗ ಅವಕ್ಕ ಏಕ ಮುಂದುಗ ಬಂದು ಇದನ್ನೆಲ್ಲವ ಏಕ ಹಂಗ ಪಾಡ ಕೊಡೋದು ಅಂತ ಹೇಗೆ ಅದುಗ ತನಿಯ ಒಂದು ಮೀಡಿಯಾ ಒಂದು ಗ್ರೂಪ್ ದೊಡ್ಡದು ಮಾಡಿ ಎತ್ತಿ ಅವಕ್ಕೆಲ್ಲವ ನಂಗೆ ಸಾಯಿ ನಿವಾಸವು ಬಂದು ಇಂದು ಒಳಗದಾಗೆ ಎಲ್ಲಿ ಇದ್ದಿಲಿಯೋ ಇಂದು ಅಟ್ಟಿಯಾಗ ಒಂದು ಪಾಡಗರಿದ್ದಿಲಿಯೋ ಒಂದು ಈಸೆ ಕಲೆஞர் ಇದ್ದಿಲಿಯೋ ಅವಕ್ಕೆ ಒಳಗ ತೋರಿಸಿದ ಪೆರುಮೆ ನಂಗೆ ಸ್ವಾಮಿಗೆ ಹೇಳಿದೆ. ಸ್ವಾಮಿ ಅವಕ್ಕೆ ಇದನ್ನೂ ಒಂದು அதிசயವಾತ ಮಾಡಿದ್ದಾರೆ. ಇನ್ನು ಏನಂದರೆ ಗೋಪೂಜೆ ಎಂಬುದು ಬಂದು ಒಂದು ದನಗ ಮಾಡೋ ಪೂಜೆ. ಹಂಗ ಮನೆಯಾಗ ಆಡೋ ಒಂದು ದನಗವೇ ಹಂಗ ಮಾಡೋದಿಲ್ಲ. ಅದಾವುದು ಒಂದು 23 ಜನದಾಗೆ 1025 ದನಗ ಅದು ಉಂಡಾನ ಪೂಜೆಯ ಪೊರುಳು ವಸ್ತ್ರ ಅಂತ ಇಡ್ತು. ಆ ದನ ಬೀತಿ ಬೌಕಗ ಅಂತ ಇಡ್ತು ವಸ್ತ್ರ ಅಂತ ಇಡ್ತು. ಅದನ್ನೆಲ್ಲವ ತಂದು ನಂಗೆ ಒಳಗ ಶ್ಯಾಮಗಾಯಿ ಸ್ವಾಮಿಯಕ್ಕೆ ಗೋಪೂಜೆ ಮಾಡುವುದಕ್ಕೆ ಒಂದು ತಿಂಗಳಿಗೆ 1025 ಗೋಪೂಜೆ ಮಾಡಿ ಹಿಡ್ದೆ. ಅದೆಲ್ಲ ಬಂದು ಸ್ವಾಮಿ ಉಡಿಯ ಮಿರಾಕಲ್ತ ಒಳ್ಳೆಯ ದಾರಿಂದವ ಅದನ್ನು ಮಾಡುವುದು ಅವಕ್ಕೆ ಉಳ್ಳಕಾರೆ ಮಾಡಿರೋ ಅಂಬುದು ಈ ಕಾಲದಾಗೆ அதிசಯ ಮಾಡಿದೆ. ಸ್ವಾಮಿ ಅವಕ್ಕೆ ಅದನ್ನ ಒಂದು ಒಳ್ಳೆಯ ಸಂದರ್ಭವೈತಿ ಹಂಗೆ ಒಂದು ವಾಯ್ಪು ತಂದದಾಗ ಸ್ವಾಮಿ ಅವಕ್ಕೆ ಹಂಗೆ ಒಂದು ನಂಡ್ರಿಯಾಗ ಕಡಿಮೆ ಪಟ್ಟು ಉಂಟಾಡಿದೆ ಈ ಜಾಮದಾಗೆ. ಇನ್ನೂ ಬೇರೆ ಬೇರೆ ಎಲ್ಲ ಸ್ವಾಮಿ ಅವಕ್ಕೆ ಮಾಡಿದ್ದಾರೆ. ಸ್ವಾಮಿ ಅವಕ್ಕೆ ಬಂದು ಹಂಗ ನೀಲಗಿರಿ ಬಡಗ ಮಕ್ಕೆಲ್ಲ ಬಂದು ಎಲ್ಲ ಕುನ್ನವೇ ಎಲ್ಲ ಈ ಮದುಗೂ ಅಡಿಮೆ ಆಗಿ ಎಲ್ಲ ಕುನ್ನ ವಯಸ್ಸಿಗೆ ಅಪ್ಪನವಕ ಅಯ್ಯನವಕ್ಕೆಲ್ಲವ ಬೀತು ಅವಕ್ಕೆ ಬಂದು ಒಂದು ಸಾವ ನೆಲಮಗು ಇಟ್ಟರು. ಅದೇ ಇದನ್ನೆಲ್ಲ ಎತ್ತೆ ಏನ ಮಾಡೋದು ಅಂತ ಹೇಗೆ ರಥಯಾತ್ರೆಯಾಗಿ ಎಲ್ಲ ಅಟ್ಟಿಗೆ ಹೋಗಿ ಹೇಗಿದೆಯೋ ಈಗ ಒಂದೊಂದು ಅಟ್ಟಿಗೂ ವಾರ ಜನ ಬಿಡಾದೆ ಎಲ್ಲ ಹೋಗಿ ಈ ಬೋಧೆ ಪೊರುಳು ಇಲ್ಲದ ಈ ನೀಲಗಿರಿಯ ಮಾಡೋದು ಅಂತ ಹೇಗೆ
ಕುನವೆಲ್ಲಾಗ ಬಂದು ವಿளையாட்டு ತುರಗ ಸ್ವಾಮಿಯವಕ್ಕ ಅಪ್ಪರ ಮುಮ್ಮರವ ಇದ್ದು ವಿளையாட்டு ತುರೆಯಲ್ಲಾಗ ಅವಕ್ಕೆಲ್ಲ ಇಕ್ಕಿ ಅವಕ್ಕೆ ಏನೇನು ಬೇಕೋ ಅದನ್ನೆಲ್ಲವ ಒಳ್ಳಂಗೆ ಮಾಡಿಕೊಟ್ಟು ಇಂದು ನೀಲಗಿರಿಯಾಗೆ ಫಲ ಹಟ್ಟಿಯಿಂದ ಬಂದು ಫುಟ್ಬಾಲು ಆಡಿ ಬೇರೆ ಹಾಕಿ ಒಳ್ಳೆಯ ವಿளையாட்டு ತುರೆ ಎಲ್ಲವ ಸೆಲೆಕ್ಟ್ ಮಾಡಿ ಇಂದು ಸ್ವಾಮಿ ಉಡಿ ಅನುಗ್ರಹದಾಗ ಮಾಡಿ ನಿಂತಿದ್ದಾರೆ. ಯಾಕಂದ್ರೆ ತನಿಪಟ್ಟ ಒಂದು ಮಂಚ ಏಮನು ಇತ್ತೆಲ್ಲ ಮಾಡೋದು ಮುಡಿಯಾಂಬುದನ್ನ ಸ್ವಾಮಿ ಅಪ್ಪನ ಅದನ್ನ ಖಂಡೀಪ ಹಂಗಾಲ ಮುಡಿದರ ಅಂಬುದನ್ನ ಮಾಡಿ ಬಂದು ಇದೊಂದು ದೊಡ್ಡ ಜೋಲಿ. ಈಗ ಬಂದು ಬಪ್ಪ 23ನೇ ತೇದಿ ನಂಗೆ ಸತ್ಯ ಸಾಯಿಬಾಬಾನ ಜನಬಪ್ಪನೆ ಅದು ಉಂಡಾನ ಇದುಗಾಗಿ ನಂಗೆ ಬಡಗರು 330 ಅಟ್ಟಿಗೂ ಎಲ್ಲ ಬರ್ಚಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದಾರೆ. ಆನೆ ಊರುವೆಲ್ಲ ಎಲ್ಲ ಆಡದೆ. ಇನ್ನೊಂದು ಏನಂದರೆ ಕೊಯಂಬತ್ತೂರ್ದಾಗೆ 15-16 ಮ್ಯೂಸಿಯಂ ಬಿತ್ತಾರೆ. ಅದಗೂ ಸ್ವಾಮಿ ಅವಕ್ಕ ಎಲ್ಲ ನಿಂಗೆ ಬಪ್ಪದು ಒಂದು ಎಲ್ಲಾಗ ಅಳಿಪು ಈಗ ಹೆಂಗೆ ಬಂದು ಹೇಗಿನ ಏಕಂದ್ರೆ ಎಲ್ಲ ಎಡಿಯಾಗಿ ಏನನ್ನು ನೋಡಲಿ ಗುಡಿಗೆ ಬಂದಿವ್ಯೋ ಹಂಗೆ ಬಂದು ಗವತ ಫಸ್ಟು ಆಡೋದು. ಗವತ ಶಿವತ ಗವ ಅಂಬುದನ್ನ ಹೇಗಿಂಡು ಮೇಲ್ಮೇಲು ನಿಂಗ ಎಲ್ಲ 4 ಬೆಟ್ಟ ಎಲ್ಲ ಇಲ್ಲಿಗೆ ಬಂದಿದೆ. ಇನ್ನು ಸಾಯಿ ನಿವಾಸು ಬಂದು ಒಳ್ಳೆಯ ಏನೇನು ಇಲ್ಲಿ ಅಡದೆಯೋ ಅದನ್ನೆಲ್ಲವ ನಿಂಗೆ ಮನಸ್ಸಿಗೆತ್ತಿ ಒಳ್ಳೆಯ ಒಂದು ದಾರಿಯ ನಡವನಂಗೆ ನಂಗೆ ಮಕ್ಕ ಪೇರ ಎಲ್ಲಾಗ ಒಂದು ಉಪದೇಶ ಆಗೋ ನಂಗೆ ನಿಂಗೆಲ್ಲ ಬಂದು ಒಪ್ಪುದಂತ ಕೇಳ್ತುಣ್ಯ ಈ ಚಮ ನಂಗೆ ಕೂಡ ನಂಗೆ ಐತಲಾರ ಅಯ್ಯನವಕ್ಕ ನಂಗೆ ಸಾಯಿ ನಿವಾಸನ ನಡೆದ ಮಗಿಮೆ ಬಿಸುಗುವ ನಂಗೆ ಸಾರೆ ಅಪ್ಪರ ಸೋಕ ಏಯ್ದರು ನಂಗೆ ಮಕ್ಕೆಲ್ಲಾವು ಅಯ್ಯನವಕ್ಕ ಏಯ್ದಂಗೆ ಅಲ್ಲಿಯ ಸ್ವಾಮಿ ಅವಕ್ಕ ಹೃದಯಲಿಂಗ ಸ್ಫಟಿಕಲಿಂಗ ಬಾನಲಿಂಗ ಎಲ್ಲ ಆಡದೆ ನಂಗೆ ಸಂಕಟ ಒಂದೊಂದು ತೀರ್ಸಿಯಾರತ್ತಿಂದ ಇದ್ದಾರೆ. ನಂಗೆ ಎಲ್ಲವೂ ಇಲ್ಲಿ ಮಗಿಮೆ ಹರಿದು ಇಲ್ಲಿ ಬಂದು ನಂಗೆ ಒಡಮನ ವ್ಯಾಧಿ ಎಲ್ಲ ತೀರಿಸಿ ನಂಗೂ ದೇವರ ತನ್ಮೆಗ ಬಪ್ಪದು ತಿಂದೇಗಿ ನಂಗೆ ಅಯ್ಯನವಕ್ಕಗ ಏಯ್ದಂಗೆ ಈ ಪ್ರೋಗ್ರಾಮ್ ನಡೆಸಿದ್ದಗ ಅಯ್ಯನವಕ್ಕ ನಮಸ್ಕಾರ. ನೀವು ಹಿಂದೆ ನೇರ ಎಲ್ಲಾಗೂ ಬಪ್ಪ 23ನೇ ತೇದಿ ಸ್ವಾಮಿಯ ಮಗ ಹುಟ್ಟಿ ಜನಬ ಕೊಂಡಾಡ್ದುಗ ಸ್ವಾಮಿ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಬಪ್ಪದೊಂದಿಗೆ ಹೆಂಗೆ 4 ಬೆಟ್ಟ TV ಸರ್ಬಾಗಿಯೋ ಭಕ್ತ ಸರ್ಬಾಗಿಯೋ ಕೇಳ್ತೀನಿ.